ಅಮ್ಮ ಕೋಪಗೊಳ್ಬೇಡಿ. ನೀವು ಕೊಟ್ಟಿರೋ ಎಚ್ಚರಿಕೆನ ನಾನು ಗಂಭೀರವಾಗಿ ತಗೊಂಡಿದ್ದೀನಿ. ಹೇಳಿ ಅಮ್ಮ, ಈಗ ಮುಂದೇನ್ ಮಾಡ್ಬೇಕು ಅಂತ ಹೇಳಿ. ನನ್ನ ಶಕ್ತಿಯನ್ನೆಲ್ಲ ನಿನಗೆ ಈಗಾಗಲೇ ಧಾರೆ ಎರೆದಿದ್ದೀನಿ ಮಾಳವಿಕ. ಆದ್ರೆ ಇಷ್ಟು ಮಾತ್ರ ಸಾಕಾಗೋದಿಲ್ಲ. ಇನ್ನೂ ಬಲಗಳ ಅಗತ್ಯ ನಿನಗಿದೆ. ಮತ್ತಷ್ಟು ಬಲನ? ಅದನ್ನ ಪಡ್ಕೊಳ್ಳೋದು ಹೇಗಮ್ಮ? ಹೇಳಿ ಅಮ್ಮ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ಮ ಮಾರ್ಗದರ್ಶನ ನನ್ಗಿದ್ರೆ ಖಂಡಿತವಾಗ್ಲೂ ಅದನ್ನು ನಾನು ಸಾಧಿಸ್ತೀನಿ. ಅದನ್ನ ಹೇಳೋದಕ್ಕೆ ಅಂತಾನೆ ನಿನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ಮಾಳವಿಕ. ನೀನಿನ್ನೂ ಹೆಚ್ಚಿನ ಶಕ್ತಿಯನ್ನ ಬಳಸಬೇಕು. ಮುಂದಿನ ದಾರಿಗೆ ಅದು ಅತ್ಯವಶ್ಯಕ. ಅದೇ ನಿನಗಿರೋ ಏಕೈಕ ಮಾರ್ಗ. ಅಮ್ಮ ಮಂಜರಿ ಅಮ್ಮ, ನನ್ನ ಶಕ್ತಿಯ ಜೊತೆ ನಿಮ್ಮ ಶಕ್ತಿಯೂ ಸೇರಿದೆ. ಇನ್ನು ಯಾರ ಶಕ್ತಿಯನ್ನ ಪಡ್ಕೋಬೇಕಮ್ಮ? ಅರುಂಧತಿ, ಹಿತಾಳ ಅಜ್ಜಿ. ಏನಮ್ಮ? ಅರುಂಧತಿದ? ಹೌದು, ಅರುಂಧತಿಯ ಶಕ್ತಿಯನ್ನ ನೀನು ಪಡೆಯಬೇಕು. ಅಮ್ಮ, ಆದ್ರೆ ಅರುಂಧತಿ ಹಿತಾಳ ಅಜ್ಜಿ ಆಗಿರೋದ್ರಿಂದ ಹಿತಾಳ ಆತ್ಮದ ಮೇಲೆ ಅವಳ ಹಿಡಿತ ನಡೆಯುತ್ತೆ. ಅವಳ ಶಕ್ತಿಯ ಸಹಾಯದಿಂದ ಹಿತಾಳನ್ನ ನೀನು ನಿಯಂತ್ರಣದಲ್ಲಿಡಬಹುದು. ನಿಮ್ಮ ಮಾತು ಸತ್ಯ ಅಮ್ಮ. ನನಗೂ ಹಾಗೆ ಅನಿಸ್ತಾ ಇದೆ. ಸೂರ್ಯಾಸ್ತ ಆಗೋ ಮುನ್ನವೇ ಅರುಂಧತಿಯ ಆತ್ಮದ ಶಕ್ತಿಯನ್ನ ನೀನು ಪಡೆಯಬೇಕು ಮಾಳವಿಕ. ಇಲ್ಲವಾದರೆ ನಮ್ಮ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗತ್ತೆ. ಇಲ್ಲಮ್ಮ, ಇಲ್ಲ, ಖಂಡಿತವಾಗ್ಲೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನೀವು ಹೇಳಿದಾಗೆ ಅರುಂಧತಿ ಶಕ್ತಿಯನ್ನ ನಾನು ಆಹ್ವಾನ ಮಾಡ್ಕೊಳ್ತೀನಿ. ಈಗಲೇ ಆ ಕೆಲಸ ಆಗಲಿ. ಹೊಸು ಹಿತ, ಅಮ್ಮ, ನಂಗೆ ಹೋಗಕ್ ಆಗ್ತಿಲ್ಲ. ಆಗತ್ತೆ ಚಿನ್ನಿ, ಇನ್ನೊಂದ್ಸಲ ಟ್ರೈ ಮಾಡು. ಅಮ್ಮ, ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡ ಚಿನ್ನಿ, ಏನೂ ಆಗಲ್ಲ. ಹಿತಾ, 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 ಮೇಡಮ್, ಅಂದ್ರೆ ಏನಾಗ್ತಾ ಇದೆ ಕಂದ? ಏನಾಯ್ತು ಇವಳಿಗೆ? ಹಿತಾ, ಹಿತಾ, ಹಿತಾ. ಮುಗೀತು, ಎಲ್ಲವೂ ಮುಗೀತು. ಇನ್ನ ಬ್ರಹ್ಮನೇ ಎದ್ ಬಂದ್ರು ಹಿತನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಏನೇ ಹೋರಾಟ ನಡೆಸಿದ್ರು ಈ ನನ್ನ ಮಹಾಶಕ್ತಿಯ ಮುಂದೆ ಅವರೆಲ್ಲ ತೃಣಕ್ಕೆ ಸಮ. ಅಮ್ಮ, ಅಮ್ಮ ಮಂಜರಿ ಅಮ್ಮ, ನೋಡಿ ಅಮ್ಮ, ನಿಮ್ಮ ಶಕ್ತಿ ಹಾಗೂ ಅರುಂಧತಿಯ ಶಕ್ತಿಯ ಜೊತೆಗೆ ಎಂಥ ಕಾರ್ಯನ ನಾನು ಸಾಧಿಸಿದ್ದೀನಿ ಅಂತ. ಇನ್ನು ಕೆಲವು ಕ್ಷಣಗಳಲ್ಲಿ ಆ ಹಿತ್ತಾಳ ಉಸಿರು ಸಂಪೂರ್ಣವಾಗಿ ನಿಂತು ಹೋಗುತ್ತೆ.
ಆಕೆಯ ದೇಹದಲ್ಲಿದ್ದ ಸಕಲ ಶಕ್ತಿಯು ನನ್ನ ವಶ ಆಗತ್ತೆ. ಆಕೆಯ ಆತ್ಮ ಶಾಶ್ವತವಾಗಿ ನನ್ನ ಅಧೀನದಲ್ಲಿರುತ್ತೆ. ಇಂದಿಗೆ ಈ ಕ್ಷಣಕ್ಕೆ ಆ ಹಿತಾಳ ಅಧ್ಯಾಯ ಶಾಶ್ವತವಾಗಿ ಕೊನೆಯಾಗತ್ತೆ. ಹಿತ ಸಾಯ್ತಾಳೆ, ಹಿತ ಸಾಯ್ತಾಳೆ, ಹಿತ ಸಾಯ್ತಾಳೆ. ಮೇಡಮ್ ಏನಾಗ್ತಿದೆ? ಕಂದ ಏನಾಗ್ತಾ ಇದೆ? ಹಿತ ಹಿತ ಏನಾಗ್ತಾ ಇದೆ? ಪುಟ್ ಮೇಡಮ್, ಪುಟ್ ಮೇಡಮ್, ಹಿತ? ಬಾಸು, ಪುಟ್ ಮೇಡಮ್ಗೆ ಏನಾಗ್ತಿದೆ? ಔಷಧಿ ಕುಡ್ಸಾಯ್ತು, ಪ್ರಸಾದ ಹಚ್ಚಾಯ್ತು, ಆದ್ರೆ ಯಾಕೆ ಹೀಗಾಡ್ತಿದ್ದಾಳೆ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಬಾಸು. ಹಿತ 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 ಏನಾಗ್ತಿದ್ಯಮ್ಮ? ದುರ್ಗ ಏನಾಗ್ತಿದೆ ಅಂತ ನಂಗೂ ಗೊತ್ತಾಗ್ತಾ ಇಲ್ಲ. ಶರತ್, ಹೀಗಂದ್ರೆ ಆಗಲ್ಲಪ್ಪ. ಹಿತ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗ್ತಿದೆ ಅನಿಸ್ತಿದೆ. ಶಾನ್ವಿ, ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳು. ಸರಿಯಪ್ಪ. ದುರ್ಗಾ, ದುರ್ಗಾ, ಒಂದ್ ಮಾತು ಹೇಳ್ತೀನಿ. ಹಿತ ತನ್ನ ದೇಹದ ಒಳಗಡೆ ಪ್ರವೇಶ ಮಾಡಕ್ಕೆ ಟ್ರೈ ಮಾಡಿದ್ಲು, ಆದ್ರೆ ಯಾವುದೋ ಒಂದು ಶಕ್ತಿ ಅವಳನ್ನ ತಡೀತಿದೆ. ಇದು ಇದು ಡಾಕ್ಟ್ರಿಂದ ವಾಸಿ ಆಗಲ್ಲ. ನಾವೇ ಯಾವುದಾದ್ರೂ ದಾರಿನ ಹುಡ್ಕೋಬೇಕು. ಆ ಶಕ್ತಿನ ನಾವೇ ನಾಶ ಮಾಡಬೇಕು. ಅಯ್ಯೋ, ಈಗೇನ್ ಮಾಡ್ಲಿ? ಇನ್ ಸ್ವಲ್ಪ ಹೊತ್ತಲ್ಲಿ ಸಂಪೂರ್ಣವಾಗಿ ಸೂರ್ಯಾಸ್ತ ಆಗುತ್ತೆ. ಒಂದ್ ವೇಳೆ ಅಷ್ಟರಲ್ಲಿ ಪುಟ್ ಮೇಡಮ್ ಆತ್ಮ ದೇಹಕ್ಕೆ ಸೇರಿಲ್ಲ ಅಂದ್ರೆ ಶಾಶ್ವತವಾಗಿ ನಮ್ಮ ಪುಟ್ ಮೇಡಮ್ನ ಕಳ್ಕೋಬೇಕಾಗತ್ತೆ. ದೇವಿ ಕಾಪಾಡ್ತಾಳೆ ಅಂತ ಅಪ್ಪ ಹೇಳಿದ್ದು ಸುಳ್ಳಾಯ್ತು. ಅಷ್ಟೆಲ್ಲ ಮಾಡಿದ್ಮೇಲೂ ಆ ದೇವಿಗೆ ನಮ್ಮ ಪುಟ್ ಮೇಡಮ್ ಮೇಲೆ ಕರುಣೆನೆ ಬಂದಿಲ್ಲ. ಹಾಗಿದ್ಮೇಲೆ ಅವಳು ಯಾಕೆ ಈ ಸೇವೆ ಅಲ್ಲ? ಬಾಸು, ಪುಟ್ ಮೇಡಮ್ಗೆ ಏನೂ ಆಗಲ್ಲ. ನಾನು ಉಸಿರು ಹೋದ್ರು ಸರಿ. ಪುಟ್ ಮೇಡಮ್ನ ಕಾಪಾಡ್ಕೊಳ್ಳೋ ಹೊಣೆ ನಂದು. ದುರ್ಗಾ ದುರ್ಗಾ ಎಲ್ಲೋಗ್ತಾ ಇದ್ಯಾ? ಅಯ್ಯೋ ದೇವ್ರೆ, ಇಲ್ಲಿ ಹಿತ ಈ ಪರಿಸ್ಥಿತಿನಲ್ಲಿದ್ದಾಳೆ. ಈ ಸಮಯದಲ್ಲಿ ಈ ದುರ್ಗಾ ಕೋಪದಿಂದ ಎಲ್ಲಿಗೆ ಹೋಗ್ತಿದ್ದಾಳೆ? ದೇವ್ರೆ, ನಮ್ಮ ಕುಟುಂಬನ, ಈ ಹಿತ ಪ್ರಾಣನ ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು.